Hi students. Today I am going to answer MCQ questions from chapter number 9 Structured Query Language. ಈ ಚಾಪ್ಟರಿಂದ ನಿಮಗೆ ನಿಮ್ಮ ಮೇನ್ ಎಕ್ಸಾಮ್ಗೆ 5 MCQ ಕ್ವಶನ್ಸ್ ಬರುತ್ತೆ. ಸೊ ಡೆಫಿನೆಟ್ ಆಗಿ ಇವಾಗ ಸಾಲ್ವ್ ಮಾಡ್ತಿರೋ ಕ್ವಶನ್ಸ್ ಎಲ್ಲ ಬಂದು ಬೋರ್ಡ್ನವ್ರು ಬಿಟ್ಟಂತಹ ಕ್ವಶನ್ ಬ್ಯಾಂಕ್. ಓಕೆ, ಸುಮಾರು ಕ್ವಶನ್ಸ್ ಇವೆ ಇದರಲ್ಲಿ. ಡೆಫಿನೆಟ್ ಆಗಿ 5 ಕ್ವಶನ್ಸ್ ಬರುತ್ತೆ, ಸೇಮ್ ಆ್ಯಸ್ ಇಟ್ ಇಸ್ಸು. ಓಕೆ, ನೀವು ಫೋಕಸ್ಡ್ ಆಗಿ ನನ್ನ ನೋಡ್ಕೊಳ್ಳಿ. ಒಂದು ಕ್ವಿಕ್ ರಿವಿಷನ್ ಆಗುತ್ತೆ. ಯಾರು ಪಾಸ್ ಆಗಬೇಕು ಅಂತ ತುಂಬ ಪ್ರಯತ್ನ ಪಡ್ತಾ ಇದ್ದೀರೋ ಅವ್ರಿಗಂತೂ ಇದು ಮಸ್ಟ್ ಆ್ಯಂಡ್ ಶುಡ್. ಓಕೆ, 5 ಮಾರ್ಕ್ಸ್ ಬಂದುಬಿಡ್ತಿದ್ರಲ್ಲ ನಿಮಗೆ MCQ ಇಂದ. ಇನ್ನು ನೆಕ್ಸ್ಟು ಯಾರು ಔಟ್ ಆಫ್ 4 ಸ್ಕೋರ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಅವರು ಕೂಡ 1 ಮಾರ್ಕ್ಸ್ ಕೂಡ ಹೋಗ್ಬಾರ್ದಲ್ವಾ. ಸೊ ಬೋತ್ ಪರ್ಸ್ಪೆಕ್ಟಿವ್, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ರೈಟ್? ಲೆಟ್ಸ್ ಸ್ಟಾರ್ಟ್. ಫಸ್ಟ್ ಕ್ವಶನ್, which MySQL data type is fixed length and pads unused space with blanks? ಓಕೆ, ಸಿಂಪಲ್. ಈ ಕ್ವಶನಲ್ಲಿ MySQL ಡೇಟಾ ಟೈಪ್ ಇದೆಯಲ್ಲ, ಅದ್ರಲ್ಲಿ ಯಾವುದು ಫಿಕ್ಸ್ಡ್ ಲೆಂತ್ ಇದೆ. ಇಷ್ಟು ಗೊತ್ತಾರೆ ಸಾಕು. ನೀವು ನೆಕ್ಸ್ಟ್ ನೀವು ನೋಡೋದಕ್ಕೆ ಹೋಗಬೇಡಿ. ಫಿಕ್ಸ್ಡ್ ಲೆಂತ್ ಅಂದರೆ ಅದು ಬೇರೆ ಯಾರೂ ಅಲ್ಲ. ಯಾರದು? ಕ್ಯಾರೆಕ್ಟರ್. ಆಪ್ಷನ್ ಎ is the answer. Okay, right. Next, question number 2. What is the maximum length allowed for varchar data type? varchar na maximum length ಎಷ್ಟು? ಇದನ್ನು ಮಗ್ಗಪ್ ಮಾಡ್ಕೊಂಬಿಡಿ. 65,535. This is the answer. Okay, 65,535 is the answer. Question number 3. Which data type should be used in MySQL to store value larger than? ತುಂಬ ದೊಡ್ಡ ನಂಬರ್ ಇದೆ. 429 crores, 49 lakhs, 67,295. ಇದಕ್ಕಿಂತ ಜಾಸ್ತಿ ಆದಂತಹ ನಂಬರ್ನ ಸ್ಟೋರ್ ಮಾಡಬೇಕು ಅಂದರೆ ಯಾವ ಡೇಟಾ ಟೈಪ್ ಯೂಸ್ ಮಾಡ್ತೀವಿ ಅಂತ. ಸಿಂಪಲ್, ಇದು ನಂಬರ್ಸು ಇಂಟು ಮತ್ತು ಬಿಗ್ ಇಂಟ್ ಇವೆರಡರ ನಡುವೆ ಈಗ ಫೈಟ್ಸ್ ಅಂತ ಅಂದ್ಕೊಳ್ಳೋಣ. ಇಲ್ಲಿ ಕೇಳಿದ್ರೆ ಲಾರ್ಜರ್ ದೆನ್ ಅಂತ. ಇದಕ್ಕಿಂತ ದೊಡ್ಡ ನಂಬರ್ ನಾವು ಸ್ಟೋರ್ ಮಾಡಬೇಕು ಅಂತಂದರೆ ಅದು ಇಂಟ್ ಕೈಲಿ ಸಾಧ್ಯ ಆಗಲ್ಲ. ಓಕೆ, ಓನ್ಲಿ ಇಟ್ ಇಸ್ ಪಾಸಿಬಲ್ ಫಾರ್ ಬಿಗ್ ಇಂಟ್, ರೈಟ್? ಅರ್ಥ ಆಯ್ತಾ? ಹಾಗಾದರೆ ಆಪ್ಷನ್ ಏನು? ಎ ಇಸ್ ದ ಆನ್ಸರ್. Next question. Question number 4. Which MySQL data type is suitable for storing dates in the format YYYMMDD? ಡೇಟ್ ಫಾರ್ಮೆಟ್ ಅಂತ MySQL ಬಂದರೆ ಡೈರೆಕ್ಟಾಗಿ ನೀವು ಇದನ್ನು ಬರೀಬೇಕು, ಡೇಟ್ ಅಂತ. ಗಾಟ್ ಇಟ್? ಸಿಂಪಲ್, ಡೇಟ್ ಅಂತ ಒಂದು ಡೇಟಾ ಟೈಪ್ ಇದೆ, ಅದು ಸ್ಟೋರ್ ಮಾಡುತ್ತೆ ಅಂತ. ನೆಕ್ಸ್ಟ್, ಕ್ವಶನ್ ನಂಬರ್ 5. How many bytes does a float data type occupies in MySQL? ಎಷ್ಟು ಆಕ್ಯುಪೈ ಮಾಡುತ್ತೆ ಫ್ಲೋಟ್ ಆಗಿರ್ಬೋದು ಅಥವಾ ಇಂಟ್ ಆಗಿರ್ಬೋದು, ರೈಟ್? ಇವೆಲ್ಲ ಕೂಡ ಸ್ಟೋರ್ ಮಾಡೋದು 4 ಬೈಟ್ಸ್ನೇ, ನೆನಪಿರಲಿ. ಎಫ್ ಅಂದರೆ ಫ್ಲೋಟು, ಎಫ್ ಅಂದರೆ 4, ನೆನಪಿರಲಿ. ನೆಕ್ಸ್ಟ್, ಕ್ವಶನ್ ನಂಬರ್ 6. Next question. Why might a developer prefer varchar over char for storing names? ಯಾಕೆ ಕ್ಯಾರ್ ಬದಲು varchar ಯೂಸ್ ಮಾಡ್ತಾರೆ ನೇಮ್ಸ್ನ ಸ್ಟೋರ್ ಮಾಡೋದಕ್ಕೆ ಅಂತ? ಫಸ್ಟ್ ಆಫ್ ಆಲ್ ನಾವು ಥಿಂಕ್ ಮಾಡಬೇಕು. ಕ್ಯಾರ್ ಯಾವತ್ತಿದ್ರೂ ಕೂಡ ಅದು ಫಿಕ್ಸ್ಡ್ ಅಲ್ವಾ? ಅದ್ಯಾವುದು? ಫಿಕ್ಸ್ಡ್. ಎಲ್ಲರ ನೇಮು ಕೂಡ ಒಂದೇ ಸೈಜ್ ಇರಲ್ಲ. ಕೆಲವ್ರ ನೇಮು 4 ಲೆಟರ್ಸ್ ಇರುತ್ತೆ, ಕೆಲವ್ರ ನೇಮು 10 ಲೆಟರ್ಸ್ ಇರುತ್ತೆ, ವೇರಿಯಬಲ್ ಲೆಂತ್ ಇರುತ್ತಲ್ವಾ. ಇಲ್ಲಿ ಆಪ್ಷನ್ಸ್ ನೋಡೋಣ. varchar ಈಸ್ ಫಾಸ್ಟರ್ ಫಾರ್ ಇಂಡೆಕ್ಸಿಂಗ್. ನೋ, ಅದಕ್ಕಲ್ಲ. ಕ್ಯಾರ್ ವೇಸ್ಟ್ ಸ್ಪೇಸ್ ಫಾರ್ ವೇರಿಯಬಲ್ ಲೆಂತ್ ಸ್ಟ್ರಿಂಗ್ ಅಲ್ವಾ. ದಿಸ್ ಈಸ್ ದ ಆನ್ಸರ್. ಇದು ಫಿಕ್ಸ್ಡ್ ಸೈಜ್ ಇರುತ್ತೆ, ಕ್ಯಾರು ವೇಸ್ಟ್ ಮಾಡುತ್ತೆ ಸ್ಪೇಸ್ನ ಅಂತ. ಇದೊಂದು ನೆನ್ಪಿಟ್ಕೊಂಬಿಡಿ, ಕ್ಯಾರ್ ಅಂದರೆ ಫಿಕ್ಸ್ಡ್ ಸೈಜು ಮತ್ತು ಸ್ಪೇಸ್ನ ವೇಸ್ಟ್ ಮಾಡುತ್ತೆ. ಅದು ಎಲ್ಲದಕ್ಕೂ ಅಪ್ಲೈ ಆಗ್ತಾ ಇರುತ್ತೆ, ರೈಟ್? ನೆಕ್ಸ್ಟ್ ಕ್ವಶನ್.
School databases stores student roll number. Which data type is most appropriate and why? ಈಗ ನಾವು ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ಗೆ ರೋಲ್ ನಂಬರ್ ಕೊಡ್ತೀವಲ್ಲಪ್ಪ, ಅದು ಯಾವ ಡೇಟಾ ಟೈಪ್ ಯೂಸ್ ಮಾಡ್ತಾರೆ ಸ್ಟೋರ್ ಮಾಡೋದಕ್ಕೆ? ರೋಲ್ ನಂಬರ್ ಹೀಗೂ ಇರುತ್ತೆ 101 ಅಂತ. ಇಲ್ಲ ನಿಮ್ಮ ಕಾಲೇಜಲ್ಲಿ ಕೊಟ್ಟರೋ ಹಾಗೆ 2D117 ಅಂತ ಅಂದ್ಕೊಳ್ಳಿ. ಈ ಥರ ಇರುತ್ತೆ. ಯಾವ್ದು ಬೆಸ್ಟು, ಯಾವ್ದು ಜಾಸ್ತಿ ಸೂಟಬಲ್ಲು ಇದೆ ಅಲ್ವಾ, ಜಾಸ್ತಿ ಯೂಸ್ ಮಾಡೋದು? ಓಕೆ. ಸೊ ಇದರಲ್ಲಿ ನಾವು ಕ್ಯಾರ್ ಮತ್ತು ವೇರ್ ಕ್ಯಾರ್ ಮಧ್ಯೆ ಫೈಟ್ ಆಗುತ್ತೆ. ಇದಾಗಲ್ಲ ಅಲ್ವಾ, ಇಂಟು ಮತ್ತು ಡೇಟ್ ಇರಲ್ಲ. ಸೊ ಕ್ಯಾರ್ ಮತ್ತು ವೇರ್ ಕ್ಯಾರ್ ಯಾವ್ದು ಬೆಸ್ಟು? ಕ್ಯಾರ್ ಈಸ್ ಎ ಫಿಕ್ಸ್ಡ್, ನಮ್ಗೆ ಗೊತ್ತಿರೋ ಹಾಗೆ ಆಗಲೇ ನೋಡಿದ್ವಲ್ಲ. ಇದು ವೇಸ್ಟ್ ಮಾಡ್ತೀವಿ ಮೆಮೊರಿ ಸ್ಪೇಸು, ಇದು ಬೇಡ ನಮಗೆ. ಮತ್ತು ಇನ್ನೇನು ಬೇಕು? ವೇರ್ ಕ್ಯಾರೇ ಬೇಕು. ದಿಸ್ ಒನ್ ರೈಟ್. ಸೊ ನೆಕ್ಸ್ಟ್ 8th one. A developer uses char 10 to store student names. What is the possible drawbacks of this choice? ಓಕೆ. ಸೊ ಡೆವಲಪರ್ ಈಗ ಯೂಸ್ ಮಾಡ್ತಂತೆ. ಈ ಫಾರ್ ಎಕ್ಸಾಂಪಲ್ ಕ್ಯಾರ್ ಅಲ್ವಾ ಯೂಸ್ ಮಾಡಿದವರು 10 1 2 3 4 5 6 7 8 9 10. ಸೊ ಯಾರ ನೇಮು ಸೊ 10 ಲೆಟರ್ಸ್ ವರ್ಡ್ ಇರುತ್ತೆ, ಅದು ಸ್ಟೋರ್ ಆಗುತ್ತೆ. ತುಂಬ ಉದ್ದ ಆಯಿತು ಅಂದರೆ, ಈಗ ತುಂಬ ನಿಮ್ಮ ಕ್ಲಾಸಲ್ಲಿ ನೋಡಿ, ಈಗ ಫಾರ್ ಎಕ್ಸಾಂಪಲ್ ಈಗ ಆನಂದ ಈಶಾವಾಸ್ಯ ಅಂತ ಇತ್ತು ಅಂದ್ಕೊಳ್ಳಿ ಹೆಸರು, ತುಂಬ ಉದ್ದ ಇರುತ್ತೆ, ಅದನ್ನು ಸ್ಟೋರ್ ಮಾಡೋದಕ್ಕಾಗಲ್ಲ 10 ಬಾಕ್ಸಸಲ್ಲಿ ಅಲ್ವಾ. ಸೊ ಅದು ಪ್ರಾಬ್ಲಮ್ ಆಗುತ್ತೆ. ಅಥವಾ ಇನ್ನು ಕೆಲವು ಯಾವುದೋ ನೇಮ್ ಇತ್ತು, ಅಭಿ ಅಂತ ಇತ್ತು. ಓಕೆ, ಅಭಿ ಅಂತ ನೇಮ್ ಬಂದು ಓನ್ಲಿ 4 ಲೆಟರ್ಸ್ ಬರುತ್ತೆ ಅಲ್ವಾ. ಅಭಿ ಅಂತ ಇತ್ತು ಅಂತ ಅಂದ್ಕೊಳ್ಳಿ, ರೈಟ್. ರಿಮೈನಿಂಗ್ಸ್ ವೇಸ್ಟಾ? ಸೊ ಅದು ನಮಗೆ ಗೊತ್ತಿರಬೇಕು. ಸೊ ಲುಕ್ ಅಟ್ ಹಿಯರ್. ಆಪ್ಷನ್ ಎ, ಕ್ಯಾರ್ ಡಸ್ ನಾಟ್ ಸಪೋರ್ಟ್ ಸ್ಪೆಷಲ್ ಕ್ಯಾರೆಕ್ಟರ್. ನೋ, ಸಪೋರ್ಟ್ ಮಾಡುತ್ತಲ್ವ ಅದು? ಇದಲ್ಲ ಆನ್ಸರ್ ಆ್ಯಕ್ಚುಲಿ. ಇದು ಕ್ಯಾರ್ ಆಟೋಮೆಟಿಕಲಿ ಕನ್ವರ್ಟ್ಸ್ ಟೆಕ್ಸ್ಟ್ ಟು ಅಪ್ಪರ್ ಕೇಸ್. ನೋ, ಇದೂ ಅಲ್ಲ. ಕ್ಯಾರ್ ಆಲ್ವೇಸ್ ಸ್ಟೋರ್ಸ್ ಎಕ್ಸಾಕ್ಟ್ಲಿ 10 ಕ್ಯಾರೆಕ್ಟರ್, ವೇಸ್ಟಿಂಗ್ ಸ್ಪೇಸ್. ಹೇಳಿವಾಗಲೇ ವೇಸ್ಟಿಂಗ್ ಸ್ಪೇಸ್ ಅಂತ ಬರುತ್ತೆ ನೋಡಿ ಅಂತ. ಸೊ ದಿಸ್ ಒನ್ ಇಸ್ ದ ಆನ್ಸರ್. ಇವೆಲ್ಲ ಬರಲ್ಲ. ಓಕೆ, ಸೊ ಯಾವುದು ಆನ್ಸರ್ ಹಾಗಾದರೆ? ಸೊ ಆಪ್ಷನ್ ಸಿ ಇಸ್ ದ ಆನ್ಸರ್, ರೈಟ್. ಸೊ ನೆಕ್ಸ್ಟ್ ಕ್ವಶನ್. ವೈ ಮೈಟ್ ವೇರ್ ಕ್ಯಾರ್ ಬಿ ಪರ್ಫಾರ್ಮ್ಡ್ ಓವರ್ ಕ್ಯಾರ್ ಫಾರ್ ಸ್ಟೋರಿಂಗ್ ಸ್ಟೂಡೆಂಟ್ ಅಡ್ರೆಸ್? ನೋಡಿ, ಸ್ಟೂಡೆಂಟ್ ಅಡ್ರೆಸ್ನ ಸ್ಟೋರ್ ಮಾಡೋದಕ್ಕೆ ಯಾಕೆ ನಾವು ಜಾಸ್ತಿ ವೇರ್ ಕ್ಯಾರ್ನ ಯೂಸ್ ಮಾಡ್ತೀವಿ, ಕ್ಯಾರ್ನ ಯಾಕೆ ಯೂಸ್ ಮಾಡಲ್ಲ ಅಂತ ಕೇಳ್ತಿದ್ದಾರೆ. ಸಿಂಪಲ್. ವೇರ್ ಕ್ಯಾರ್ ಬಂದು ಇಟ್ ಕ್ಯಾನ್ ಬಿ ಎನಿ ಲೆಂತ್. ಕೆಲವ್ರ ಅಡ್ರೆಸ್ಸು 1 ಲೈನಲ್ಲಿ ಬರಿಬೋದು, ಇನ್ನು ಕೆಲವ್ರ ಅಡ್ರೆಸ್ಸು ಇಟ್ ಟೇಕ್ಸ್ 3 ಲೈನ್ಸು, ಇನ್ನು ಕೆಲವ್ರ ಅಡ್ರೆಸ್ಸು ಡೀಟೇಲ್ ಆಗಿರುತ್ತೆ, ಒಂದು 4 5 ಆರ್ 6 ಲೈನ್ಸ್ ಬೇಕಾಗುತ್ತೆ. ಇದು ವೇರಿ ಆಗ್ತಾ ಇರತ್ತೆ, ಇಟ್ ಇಸ್ ನಾಟ್ ಕಾನ್ಸ್ಟೆಂಟ್ ಅಲ್ವಾ. ಸೊ ದಟ್ಸ್ ವೈ ವಿ ಯೂಸ್ ವೇರ್ ಕ್ಯಾರ್. ಲೆಟ್ಸ್ ಸಿ ದ ಆಪ್ಷನ್ಸ್, ರೈಟ್. ಸೊ ಆಪ್ಷನ್ ಎ, ಕ್ಯಾರ್ ಕೆನಾಟ್ ಸ್ಟೋರ್ ಅ ಸ್ಪೇಸ್. ನೋ, ಇದಲ್ವಾ. ವೇರ್ ಕ್ಯಾರ್ ಇಸ್ ಫಾಸ್ಟರ್ ಫಾರ್ ಸರ್ಚಿಂಗ್. ನೋ. ವೇರ್ ಕ್ಯಾರ್ ಸ್ಟೋರ್ ಓನ್ಲಿ ಆ್ಯಕ್ಚುಯಲ್ ಲೆಂತ್ ಆಫ್ ದಿ ಸ್ಟ್ರಿಂಗ್. ದಿಸ್ ಈಸ್ ದ ಎಕ್ಸಾಕ್ಟ್ ಆನ್ಸರ್. ಎಷ್ಟು ಲೈನ್ ಇತ್ತು ಅಷ್ಟು ಮಾತ್ರ ಸ್ಟೋರ್ ಮಾಡುತ್ತೆ, ವೇಸ್ಟ್ ಮಾಡೋದಕ್ಕೆ ಹೋಗಲ್ಲ ಮೆಮೊರಿ ಸ್ಪೇಸ್ನ. ಬಟ್ ಕ್ಯಾರೆಕ್ಟ್ರು ವೇಸ್ಟ್ ಮಾಡುತ್ತೆ. ಓಕೆ, ಕ್ಯಾರ್ ಇಸ್ ಲಿಮಿಟೆಡ್ ಟು 10 ಕ್ಯಾರೆಕ್ಟರ್ಸ್. ನೋ, ಇದು ಆಗಲ್ಲ. ಆನ್ಸರ್ ಈಸ್ ಸಿ. ಗಾಟ್ ಇಟ್? ಯಾವುದು ಆನ್ಸರು? ಆಪ್ಷನ್ ಸಿ ಈಸ್ ದ ಆನ್ಸರ್, ರೈಟ್. ಸೊ ನೆಕ್ಸ್ಟ್ ಕ್ವಶನ್ number 10. A student age is stored using the int data type. What kind of operation can be performed on this data? For example, student ಏಜ್ ಬಂದು 17 ಅಂತ ಇಟ್ಕೊಳ್ಳೋಣ. ಓಕೆ, 17, ರೈಟ್. ಸೊ ಇದಕ್ಕೆ ಯಾವ ಆಪ್ರೇಷನ್ಸ್ ನಾವು ಪರ್ಫಾರ್ಮ್ ಮಾಡ್ತೀವಿ? ದಿಸ್ ಇಸ್ ದ ನಂಬರ್, ರೈಟ್. ಸೊ ಅರ್ಥಮೆಟಿಕ್ ಆಪರೇಷನ್ ಪರ್ಫಾರ್ಮ್ ಆಗೋದಾ? ಎಸ್, ದಿಸ್ ಒನ್ ಇಸ್ ರೈಟ್. ವಾಟ್ ಅಬೌಟ್ ಟೆಕ್ಸ್ಟ್ ಆಗಲ್ಲ, ಇದು ಲೆಟರ್ಸ್ ಏನೂ ಇಲ್ಲ. ಇದು ಡೇಟ್ ಫಾರ್ಮೆಟ್. ಇದು ಫಸ್ಟ್ ಆಫ್ ಆಲ್ ಡೇಟ್ ಅಲ್ಲ, ಇದು ಇಟ್ಸ್ ಎ ನಂಬರ್. ಕಾನ್ಕಾಟಿನೇಷನ್ಗೆ ಇನ್ನೊಂದು ಸ್ಟ್ರಿಂಗ್ ಬೇಕು, ಇದು ಆಗಲ್ಲ.
ಆನ್ಸರ್ ಈಸ್ ಅರ್ಥಮೆಟಿಕ್ ಆಪರೇಷನ್. ಓಕೆ.